ಶಿವರಾಮ್ ಸಾಹೇಬ್ರು ಈ ದೇಶ ಕಂಡಂತಹ ಅಭಿಮಾನಿ ಸರ್, ಅಭಿಮಾನಿ ಛಲವಾದಿ ಪ್ರೊಫೆಸರ್ ನನ್ನ ಡಾಕ್ಟರ್ ಸುಹಾಸ್ ಅಂತೇಳಿ ಈ ದೇಶ ಕಂಡಂತಹ ಅತ್ಯುತ್ತಮ ನಾಯಕರು. ಈ IAS ಕನ್ನಡದಲ್ಲಿ ಮೊದಲನೇ ಬಾರಿಯಾಗಿ IAS ಅನ್ನು ಮಾಡತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅದು ಡಾಕ್ಟರ್ ಶಿವರಾಮ್ ಸಾಹೇಬ್ರು. ಅವರು ಈ ಫಿಲಮಲ್ಲಿ ನೀವು ಏನು ನೋಡ್ತೀರಿ, ಸಿನಿಮಾದಲ್ಲಿ ನಿಜ ಜೀವನದಲ್ಲಿ ತಮ್ಮ ಅಧಿಕಾರ ಅವಧಿಯಲ್ಲಿ ಸುಮಾರು ಬಡವರಿಗೆ ಅನೇಕ ರೀತಿಯಾದಂಥ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ದಕ್ಷ ಅಧಿಕಾರಿಯಾಗಿದ್ದರು ಅವರು. ಅವರ ಇನ್ಸ್ಪಿರೇಷನಿಂದ ಲಕ್ಷಾಂತರ ಕೋಟ್ಯಾಂತರ ಜನ ಆ ಒಂದು ಒಳ್ಳೆಯ ಓದನ್ನು ಓದಿ ವ್ಯಾಸಂಗವನ್ನು ಮಾಡಿ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಈಗ ಇಡೀ ಜನಾಂಗಕ್ಕೆ, ಛಲವಾದಿ ಒಂದು ಜನಾಂಗಕ್ಕಾಗಿರ್ಬೋದು, ಕರ್ನಾಟಕಕ್ಕೆ ಆಗಿರ್ಬೋದು, ಕನ್ನಡಿಗರಿಗೆ ತುಂಬಲಾರದಂತಹ ನಷ್ಟ ಆಗಿದೆ ಅಂತೇಳಿ ಇವತ್ತಿನ ದಿವಸ ಎಲ್ರಿಗೂ ಸಹ ಒಂದು ದುಃಖ ಆಗ್ತಾ ಇದೆ. ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ಅವ್ರ ಕುಟುಂಬದವರಿಗೆ ಮತ್ತು ಅಭಿಮಾನಿಗಳಿಗೆ ನೀಡಲಿ ಅಂತೇಳಿ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಶಿವರಾಮ್ ಸಾಹೇಬ್ರು ಈ ದೇಶ ಕಂಡಂತಹ ಅಭಿಮಾನಿ ಸರ್, ಅಭಿಮಾನಿ ಛಲವಾದಿ ಪ್ರೊಫೆಸರ್ ನನ್ನ ಡಾಕ್ಟರ್ ಸುಹಾಸ್ ಅಂತೇಳಿ ಈ ದೇಶ ಕಂಡಂತಹ ಅತ್ಯುತ್ತಮ ನಾಯಕರು. ಈ IAS ಕನ್ನಡದಲ್ಲಿ ಮೊದಲನೇ ಬಾರಿಯಾಗಿ IAS ಅನ್ನು ಮಾಡತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅದು ಡಾಕ್ಟರ್ ಶಿವರಾಮ್ ಸಾಹೇಬ್ರು. ಅವರು ಈ ಫಿಲಮಲ್ಲಿ ನೀವು ಏನು ನೋಡ್ತೀರಿ, ಸಿನಿಮಾದಲ್ಲಿ ನಿಜ ಜೀವನದಲ್ಲಿ ತಮ್ಮ ಅಧಿಕಾರ ಅವಧಿಯಲ್ಲಿ ಸುಮಾರು ಬಡವರಿಗೆ ಅನೇಕ ರೀತಿಯಾದಂಥ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ದಕ್ಷ ಅಧಿಕಾರಿಯಾಗಿದ್ದರು ಅವರು. ಅವರ ಇನ್ಸ್ಪಿರೇಷನಿಂದ ಲಕ್ಷಾಂತರ ಕೋಟ್ಯಾಂತರ ಜನ ಆ ಒಂದು ಒಳ್ಳೆಯ ಓದನ್ನು ಓದಿ ವ್ಯಾಸಂಗವನ್ನು ಮಾಡಿ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಈಗ ಇಡೀ ಜನಾಂಗಕ್ಕೆ, ಛಲವಾದಿ ಒಂದು ಜನಾಂಗಕ್ಕಾಗಿರ್ಬೋದು, ಕರ್ನಾಟಕಕ್ಕೆ ಆಗಿರ್ಬೋದು, ಕನ್ನಡಿಗರಿಗೆ ತುಂಬಲಾರದಂತಹ ನಷ್ಟ ಆಗಿದೆ ಅಂತೇಳಿ ಇವತ್ತಿನ ದಿವಸ ಎಲ್ರಿಗೂ ಸಹ ಒಂದು ದುಃಖ ಆಗ್ತಾ ಇದೆ. ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ಅವ್ರ ಕುಟುಂಬದವರಿಗೆ ಮತ್ತು ಅಭಿಮಾನಿಗಳಿಗೆ ನೀಡಲಿ ಅಂತೇಳಿ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಶಿವರಾಮ್ ಸಾಹೇಬ್ರು ಈ ದೇಶ ಕಂಡಂತಹ ಅಭಿಮಾನಿ ಸರ್, ಅಭಿಮಾನಿ ಛಲವಾದಿ ಪ್ರೊಫೆಸರ್ ನನ್ನ ಡಾಕ್ಟರ್ ಸುಹಾಸ್ ಅಂತೇಳಿ ಈ ದೇಶ ಕಂಡಂತಹ ಅತ್ಯುತ್ತಮ ನಾಯಕರು. ಈ IAS ಕನ್ನಡದಲ್ಲಿ ಮೊದಲನೇ ಬಾರಿಯಾಗಿ IAS ಅನ್ನು ಮಾಡತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದಾರೆ ಅಂದರೆ ಅದು ಡಾಕ್ಟರ್ ಶಿವರಾಮ್ ಸಾಹೇಬ್ರು. ಅವರು ಈ ಫಿಲಮಲ್ಲಿ ನೀವು ಏನು ನೋಡ್ತೀರಿ, ಸಿನಿಮಾದಲ್ಲಿ ನಿಜ ಜೀವನದಲ್ಲಿ ತಮ್ಮ ಅಧಿಕಾರ ಅವಧಿಯಲ್ಲಿ ಸುಮಾರು ಬಡವರಿಗೆ ಅನೇಕ ರೀತಿಯಾದಂಥ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ದಕ್ಷ ಅಧಿಕಾರಿಯಾಗಿದ್ದರು ಅವರು. ಅವರ ಇನ್ಸ್ಪಿರೇಷನಿಂದ ಲಕ್ಷಾಂತರ ಕೋಟ್ಯಾಂತರ ಜನ ಆ ಒಂದು ಒಳ್ಳೆಯ ಓದನ್ನು ಓದಿ ವ್ಯಾಸಂಗವನ್ನು ಮಾಡಿ ಸಾಕಷ್ಟು ಅಭಿವೃದ್ಧಿಯನ್ನು ಸಾಧಿಸಿದ್ದಾರೆ ಅಂತೇಳಿ ಹೇಳ್ಬೋದು. ಈಗ ಇಡೀ ಜನಾಂಗಕ್ಕೆ, ಛಲವಾದಿ ಒಂದು ಜನಾಂಗಕ್ಕಾಗಿರ್ಬೋದು, ಕರ್ನಾಟಕಕ್ಕೆ ಆಗಿರ್ಬೋದು, ಕನ್ನಡಿಗರಿಗೆ ತುಂಬಲಾರದಂತಹ ನಷ್ಟ ಆಗಿದೆ ಅಂತೇಳಿ ಇವತ್ತಿನ ದಿವಸ ಎಲ್ರಿಗೂ ಸಹ ಒಂದು ದುಃಖ ಆಗ್ತಾ ಇದೆ. ಈ ಒಂದು ದುಃಖವನ್ನು ಭರಿಸ್ತಕ್ಕಂಥ ಒಂದು ಶಕ್ತಿ ಅವ್ರ ಕುಟುಂಬದವರಿಗೆ ಮತ್ತು ಅಭಿಮಾನಿಗಳಿಗೆ ನೀಡಲಿ ಅಂತೇಳಿ ಆ ಭಗವಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.